ತಗೊಳ್ಳೋ ಲೋ ಪವನ್ ಎಷ್ಟು ಗೋಡಿ ಹಸುರಿನ ಬಣ್ಣ ಸೀರೆಗೆ ಒಲಿದು ಗುರು ಲೋ ತಗೊಳ್ಳೋ ಲೋ ಪವನ್ ತಗೊಳ್ಳೋ ಏನು 10 ರೂಪೀಸ್ ಚೇಂಜ್ $160 ಅಲ್ವಾ ಇದು ಹಾಕಿದ್ರೇನೋ ಯಾವುದೋ ಏನದು ಉದ್ಯೋಗ ಹಾಂ ಎಲ್ಲ ಆಗುತ್ತೆ ನೋಡಿ. ಮ್ಯಾಟರೇ ಗೊತ್ತಿರಲಿಲ್ಲ ನನಗೆ. ಬಿಳಿ ನಾಗರನ ತೆಗೆದು ಹುಂಡಿಗೆ ಹಾಕಿದ್ರೆ ಒಳ್ಳೇದಾಗುತ್ತಂತೆ. ನಮ್ಮ ಅಮ್ಮ ಹೇಳಿದ್ದು ನನಗೆ. ಬನ್ನಿ ದರ್ಶನಕ್ಕೆ ಹೋಗಿ ಹುಂಡಿಗೆ ಹಾಕುವ. ಏನಿದ ದೇವರ ದರ್ಶನ ಇಲ್ಲೇ ಆಯ್ತದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡಿ ಗಾಯ ಇಟ್ಕೊ ಓಡಾಡ್ತಾ ಹಾಕೋದಿತ್ತು. ಬಿಸಿಲಘಾಟಲ್ಲಿ ಹೋಗ್ತಾ ಇದ್ವಿ. ಮಧ್ಯಾಹ್ನ ಊಟ ಅಂತೂ ಆಗಿರಲಿಲ್ಲ. ಆದರೆ ಮಧ್ಯಾಹ್ನದ ಊಟ ನೋಡಿ ವ್ಯವಸ್ಥೆ. ಶ್ರೀ ಗಡಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ನೋಡಿ. ಚಾಮುಂಡಮ್ಮ ಎಲ್ಲಿದ್ರು ಕಾಪಾಡ್ತಾಳೆ. ಇಲ್ಲಿ ಅಲ್ಲಿ ಅಂತ ಏನಿಲ್ಲ. ಊರು ಬಿಟ್ಟು ಆಚೆ ಬಂದ್ರೂ ಚಾಮುಂಡೇಶ್ವರಿ ಪ್ರಸಾದ ಬಂದು ಕೈಗೆ ಸೇರ್ಕೊಂಡ್ಬಿಡುತ್ತೆ. ನಮ್ಮ ಕೈಗೆ ಏನೋ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡ್ ಯಾವುದೋ ಫಾಲ್ಸ್ ಇರ್ಬೇಕನ್ಸುತ್ತಲ್ವಾ? ನಿಮ್ಮ ಹೆಸರೇನಣ್ಣ? ಯಾವಾಗ ನಂದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಥರ ಪ್ರಸಾದ ಹಂಚೋದು? ಇಲ್ಲಿ ಫಸ್ಟ್ ಟೈಮಾ? ಮೂರನೇ ಸಲ ಅಂದ್ರೆ ಇಲ್ಲೇನಾ ಅಥವಾ ಬೇರೆ ಕಡೆ? ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕ ಅಕಸ್ಮಾತ್ ಯಾರು ತೊಂದರೆ ಇದ್ದಾಗ ಅದು ಆ ಟೈಮಲ್ಲಿ ನಾವು ಹೋಗ್ತೀವಿ. ಅಕಸ್ಮಾತ್ ಬೇರೆ ಹೆಲ್ಪ್ ಬೇಕಂತ ನಮ್ಮಿಂದ ನಾವು ಹೆಲ್ಪ್ ಮಾಡಕ್ಕೆ ಹೋಗ್ತೀವಿ. ಆ ಥರ ಇದು ಚಾಮುಂಡೇಶ್ವರಿ ಪ್ರಸಾದ. ಪ್ರತಿದಿನ ಇರುತ್ತಾ? ಹಿಂಗೆ ಪ್ರತಿ ವರ್ಷನೂ ಇರ್ತದೆ. ಈ ವರ್ಷ ಒಂದಿನ. ಪ್ರತಿ ವರ್ಷ ಒಂದಿನ ಕೊಡ್ತೀವಿ. ಅಂದ್ರೆ ನವರಾತ್ರಿ ಟೈಮ್ ಅಲ್ಲೇನೆ. ಒಳ್ಳೇದಣ್ಣ. ಕಂಟಿನ್ಯೂ ಮಾಡಿ. ಯೂಟ್ಯೂಬ್ ಮಾಡ್ತೇವೆ. ಕ್ಯಾಮ್ರಾ ಕಣ್ಣಿಗೆ ಹೇಗಂಗೆ ಕಾಣ್ತದೆ ಅಂತ ಗೊತ್ತಿಲ್ಲ ನನಗಂತೂ. ಬೆಟ್ಟ ಬೇರೆ ಐಸ್ಗಂತೂ ಸೈಕಾಗಿ ಕಾಣಿಸ್ತಾ ಇದೆ. ಹಿಂಗೆ ಝೂಮ್ ಹಾಕಿದ್ರೆ ಅಲ್ಲೊಂದು ಫಾಲ್ಸ್ ಹರಿತಾ ಇದೆ. ಆಯ್ತಾ, ಕಾಣಿಸ್ತಾ ಇದೆಯಾ? ಅಲ್ಲಿ ನೋಡಿ, ಅದೇ ನದಿ ಹೋಗಿ ಕುಮಾರಧಾರಕ್ಕೆ ಜಾಯ್ನ್ ಆಗುತ್ತೆ. ಹಸುರಿನ ಬಣ್ಣ ಸೀರೆಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಚೆಲುವಿನ
ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ ಓಹೋ ಎಂತ ಮ್ಯಾಮೌತ್ ಮೌಂಟೇನ್ ರೇಂಜಸ್ ಅಲ್ವಾ ಇದು. ಯಪ್ಪ ಈ ಬೆಟ್ಟ ನೋಡ್ತಾ ಇದ್ರೆ ಟ್ರೆಕ್ಕಿಂಗ್ ಕ್ರೈವಿಂಗ್ಸ್ ಆಗ್ತದೆ ಗುರು. ಡಿಸೆಂಬರ್ ಅಲ್ಲಿ ಕುಮಾರಪುರದ ಟ್ರೆಕ್ ಮಾಡಿದ್ದು, ಮತ್ತೆ ನೆಲ್ಲೂ ಟ್ರೆಕ್ಕಿಂಗೇ ಮಾಡಿಲ್ಲ. ಓ ಬೆಟ್ಟದ ತುದಿಗೆ ಮುತ್ತು ಕೊಡ್ತಾ ಇದೆ, ಆ ರೀತಿ ಕಾಣಿಸ್ತದೆ. ಬಿಸ್ಲೆ ಘಾಟ್ ಹಾ ಒಳ್ಳೆ ವ್ಯೂ ಪಾಯಿಂಟ್ ಐತೆ, ಹಾ ಬನ್ನಿ ಅಂತ. ನೀನು ಬಿಗ್ ಬಾಸಿಗೆ ಕಳಿಸ್ಬೇಕಣ್ಣ. ನೀನ್ ಇನ್ನ ಜಡ್ಜಿ ಕಿಡ್ಸು ಅಲ್ಲ, ಕಿಡ್ಸ ನೀನು ಇನ್ನ ನಾನು ನೀನು ಬಿಸ್ಲೆ ವ್ಯೂ ಪಾಯಿಂಟ್ಗೆ ಬರಬೇಕು ಅನ್ನೋದು ಒಂದು ಚೈಲ್ಡ್ಹುಡ್ ಡ್ರೀಮ್. ನಾನು ಇಂಜಿನಿಯರಿಂಗ್ ಓದ್ಬೇಕಾಗಿದ್ದ, ನಾನು ಇಂಜಿನಿಯರಿಂಗ್ ಓದ್ತಾ ಇರಬೇಕಾಗಿದ್ರಿಂದ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ನಾನು ಇಂಜಿನಿಯರಿಂಗ್ ಓದ್ತಿದ್ನಲ್ಲ, ಅವಾಗ್ಲಿಂದ ನಾನು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಯಾವಾಗ ತಗೊಂಡೆ, ಆ ಗಾಡಿ ತಗೊಂಡ್ಮೇಲೆ ಅಂತೂ ಟೂ ವೀಲರ್ ಅಲ್ಲಿ ಬರಬೇಕು ಅನ್ನೋ ಹುಚ್ಚಂತೂ ಬಹಳ ಹೆಚ್ಚಿತ್ತು. ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಿರ್ಲಿಲ್ಲ. ಬಟ್ ಇವತ್ತು ನಮ್ಮ ಗೆಳೆಯರೊಟ್ಟಿಗೆ, ನಮ್ಮ ಗೆಳೆಯರ ವೃಂದದೊಂದಿಗೆ ಇಲ್ಲಿಗೆ ಬಂದಿದ್ದೀವಿ. ಕಂಪ್ಲೀಟ್ ಅನ್ಎಕ್ಸ್ಪೆಕ್ಟೆಡ್ ಪಾಯಿಂಟ್ ಇತ್ತು, ನಂಗೆ ಗೊತ್ತಿರಲಿಲ್ಲ ನಾವು ಅಯ್ಯೋ ಹಿಂಗೆ ಬರ್ತೀವಿ ಅಂತ. ಬನ್ನಿ. ಏನು ವ್ಯೂ ಗುರು, ಅರ್ಥ ಆಯ್ತು ಅನ್ಸುತ್ತೆ. ಈ ವ್ಯೂಗಿಂತ ಈ ವ್ಯೂ ಚೆನ್ನಾಗಿಲ್ವಾ? ನನ್ ತೋರ್ಸಿ ಕಟ್ ಮಾಡಂಗಾಗಿ ಯಾಕೆ ಬೇಕು, ಹೋಗು ಸೈಡ್ಗೆ. ಬಿಸ್ಲೆ ಘಾಟ್ ವ್ಯೂ ಪಾಯಿಂಟಿನ ಒಂದು ನೋಟ. ಇಲ್ಲಿ ಏನಕ್ಕೆ ಬಿಸ್ಲೆ ಘಾಟ್ ಅಂತ ಬಂತು? ಇಲ್ಲಿ ಬಿಸಿಲು ಬೀಳಲ್ಲ ಅಂತಾನ, ಬಿಸಿಲು ಜಾಸ್ತಿ ಬರುತ್ತೆ ಅಂತಾನ. ಚೆನ್ನಾಗಿದೆ. ನಾನು ಏನು ರೇಟಿಂಗ್ ಕೊಡೋದು, ಈ ಒಂದು ಫೆನಾಮಿನಲ್ ವ್ಯೂನ ನೋಡ್ತಿರ್ಬೇಕಾದ್ರೆ ಕಳೆದೋಗಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋಬೇಕು. ಸಕ್ಕತ್ತಾಗಿದೆ, ಸೂಪರ್ ಆಗಿದೆ ಅಂತ ಹೇಳಿ ರಿವ್ಯೂ ಕೊಡಕ್ಕೆ ನಾನು ಯಾರು? ಇಲ್ಲಿ ರೀಸೆಂಟ್ ಆಗಿ ವಾಶ್ರೂಮ್ ಮಾಡಿದ್ದಾರೆ ಬಿಸ್ಲೆ ಘಾಟಲ್ಲಿ. ಯಾರೇ ಟೂರಿಸ್ಟ್ ಬಂದ್ರು ಇಲ್ಲೇ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಯಾಕೆಂದ್ರೆ ನಾವು ಅಲ್ಲೆಲ್ಲ ಮುಂದೆ ಹೋದಾಗ ವ್ಯೂ ಪಾಯಿಂಟ್ ಅಲ್ಲಿ ಅಲ್ಲೆಲ್ಲ ತುಂಬಾ ಅಸಹ್ಯ ಆಗುತ್ತೆ, ಹೌದು. ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಪ್ರವಾಸಿಗರು ಬರ್ತಾರಲ್ಲ, ಅವರು ಸ್ವಲ್ಪ ನಮ್ಮ ಜಾಗ, ನಮ್ಮ ಮನೇನ ಹೆಂಗೆ ಇಟ್ಕೋತೀವಿ ಅದೇ ಥರ ನಾವು ಓಡಾಡುವಂಥ ಜಾಗಗಳನ್ನ, ಎಸ್ಪೆಷಲಿ ಈ ರೀತಿಯ ನೈಸರ್ಗಿಕ ತಾಣಗಳನ್ನ, ನಮ್ಮ ವೆಸ್ಟರ್ನ್ ಘಾಟ್ಸ್ಗಳನ್ನ, ನಮ್ಮ ಕೋಸ್ಟಲ್ ಏರಿಯಾಗಳನ್ನ ಕಾಪಾಡ್ಕೊಳ್ಳೋಣ. ಈಗ ನೋಡಪ್ಪ, ಈ ಹಾಡು ತುಂಬ ಚೆನ್ನಾಗಿ ಈಗ ಅಪ್ಡೇಟ್ ಐತೆ. ನಮಗೆ ಹೆಂಗಿತ್ತು ವ್ಯೂ? ಮಸ್ತು. ವ್ಲಾಗನ್ನ ಎಂಡ್ ಮಾಡುವಂತ ಮನಸ್ಥಿತಿಲೇ ಇದ್ದೆ, ಆದ್ರೆ ಇದೊಂದು ಪ್ಲೇಸ್ ಟಕ್ ಅಂತ ಪಾಪಪ್ ಆಗೋಯ್ತು ನಮ್ಮ ಕಣ್ಮುಂದ್ಗಡೆ. ಸೋಮವಾರಪೇಟೆಯಿಂದ ಮೈಸೂರಿಗೆ ಹೋಗುವಂತ ರೋಡ್ ಅಲ್ಲಿ ಸಿಗುತ್ತೆ. ಫೋಟೋ ಶೂಟ್ ಮಾಡೋರ್ಗೆಲ್ರಿಗೂ ಒಂದು ಅದ್ಭುತವಾದಂತ ತಾಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆದ್ರೆ ಏನು ಒಂದೇ ಒಂದು ಟ್ವಿಸ್ಟ್ ಅಂತ ಅಂದ್ರೆ, ಪ್ರೈವೇಟ್ ಪ್ರಾಪರ್ಟಿ, ನೋ ಟ್ರೆಸ್ ಪಾಸಿಂಗ್. ಬಟ್ ಇದಾರೆ ಜನಗಳು ಚಿಲ್ ಮಾಡ್ತಾ ಇದಾರೆ. ಇದೆಷ್ಟರ ಮಟ್ಟಿಗೆ ಸರಿ ತಪ್ಪು ನಾನು ಹೇಳಕ್ ಹೋಗಲ್ಲ, ಅವ್ರವ್ರ ವೈಯಕ್ತಿಕ. ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತು, ನಿಮ್ಗೂ ತೋರಿಸ್ಬೇಕು ಅಂತ ಅನಿಸ್ತು. ಒಂದು ಒಳ್ಳೆ ವಾಕ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಟೈಮ್ ಇಲ್ಲ, ಮೈಸೂರಿಗೆ ತಲುಪಬೇಕು, ಅದೇ ಪ್ರಿಯಾರಿಟಿ ಕೆಲಸ ನಮಗೀಗ. ಈ ವಿಡಿಯೋನ, ಈ ವ್ಲಾಗ್ನ, ಈ ಧರ್ಮಸ್ಥಳ ಮತ್ತು ಸೂರ್ಯ ಟೆಂಪಲ್ಲು ವ್ಲಾಗ್ ಏನಿದೆ ಅದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಮಿಸ್ ಮೀ. ಇರೋದೊಂದು ಜೀವನ ಗುರು, ಮನ್ಸಿನ ಚಿನ್ನ, ಖುಷಿಯಾಗಿ ಮಾಡಿ. ನಮಸ್ಕಾರ. ನನಗೇನೋ ಬಾಯ್ ಹೇಳ್ಬಿಟ್ರೆ, ನನ್ನ ಇಬ್ರು ಫ್ರೆಂಡ್ಸ್ಗಳಿಗೂ ಬಾಯ್ ಹೇಳ್ಬಿಡಿ. ಶೀಘ್ರದಲ್ಲಿ ಮತ್ತೊಂದು ಟ್ರಿಪ್ಗೆ ಸಿಗೋಣ. ಇಂತಿ ನಿಮ್ಮ ಪ್ರೀತಿಯ ಪವನ್, ಇಂತಿ ನಿಮ್ಮ ಪ್ರೀತಿಯ ಹೇಮಂತ್ ನಾಥ್. ಬಾಯ್ ಬಾಯ್.